ಬನ್ನಿ ಇವತ್ತು ಒಂದು ಅದ್ಭುತ ಕಥೆಯನ್ನ ಕೇಳೋಣ. ಈ ಕಥೆ ನಮ್ಮೆಲ್ಲರೊಳಗೆ ಅಡಗಿರೋ ನಿಜವಾದ ಶಕ್ತಿ ಏನು ಅನ್ನೋದನ್ನ ಹುಡುಕುತ್ತೆ. ಇದು ಅಧಿಕಾರಕ್ಕಾಗಿ ಹುಡುಕಾಟ ಶುರು ಮಾಡಿದ ಒಬ್ಬ ಕಲ್ಲುಕುಟಿಗನ ಕಥೆ. ಆದ್ರೆ ಕೊನೆಗೆ ಆತ ಕಂಡುಕೊಂಡ ಸತ್ಯನೇ ಬೇರೆಯಾಗಿತ್ತು. ಹೌದಲ್ವಾ? ಎಷ್ಟೋ ಸಲ ಹೀಗೆ ಅನ್ಸ್ಬಿಡುತ್ತೆ, ಅಯ್ಯೋ ನಾನ್ ಅವರ ಥರ ಇರ್ಬೇಕಿತ್ತು ಅಂತ. ಇದು ಬಹುಶಃ ನಮ್ಮೆಲ್ಲರ ಮನಸ್ಸಲ್ಲೂ ಬರುವ ಒಂದು ಮಾತು. ನಾವು ಪದೇ ಪದೇ ನಮ್ಮನ್ನ ಬೇರೆಯವರ ಜೊತೆ ಹೋಲಿಕೆ ಮಾಡ್ಕೋತೀವಿ. ಹಾಗೆ ಮಾಡ್ತಾ ಮಾಡ್ತಾ ನಮ್ಮೊಳಗಿಯೋ ಶಕ್ತಿನೇ ಮರ್ತ್ಬಿಡ್ತೀವಿ. ನಮ್ಗೆ ನಾವೇ ಸಾಧಾರಣ, ನಮ್ಮನ್ಬಿಟ್ಟು ಬೇರೆಲ್ಲರೂ ತುಂಬಾ ಬಲಿಷ್ಠರು ಅಂತ ಅನ್ಸೋಕ್ ಶುರುವಾಗತ್ತೆ. ಸರಿ, ಹಾಗಾದ್ರೆ ಕಥೆ ಶುರು ಮಾಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಕಲ್ಲುಕುಟಿಗ ಇದ್ದ. ದಿನವಿಡೀ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಆದ್ರೆ ಅವನ ಜೀವನದಲ್ಲಿ ಸಂತೋಷ ಅನ್ನೋದೇ ಇರ್ಲಿಲ್ಲ. ಅವನಿಗೆ ಯಾವಾಗ್ಲೂ ಇನ್ನಷ್ಟು ಶಕ್ತಿ ಬೇಕು, ಇನ್ನೂ ಜಾಸ್ತಿ ಸಂಪತ್ತು ಬೇಕು ಅನ್ನೋ ಒಂದೇ ಹಂಬಲ. ಹೀಗಿರುವಾಗ ಒಂದು ದಿನ ಅವನೊಬ್ಬ ಸಿಕ್ಕಾಪಟ್ಟೆ ಶ್ರೀಮಂತ ವ್ಯಾಪಾರಿಯನ್ನ ನೋಡ್ತಾನೆ. ಅವನ ಐಶ್ವರ್ಯ, ಅವನ ಗತ್ತು ಅದೆಲ್ಲ ನೋಡಿ ಕಲ್ಲುಕುಟಿಗನ ಮನಸ್ಸಲ್ಲಿ ಅಸೂಯೆ ಶುರುವಾಗುತ್ತೆ. ಆಹಾ, ನಾನೂ ಅವನ್ ಥರ ಅಷ್ಟೊಂದು ಶ್ರೀಮಂತನಾಗಿದ್ರೆ ಎಷ್ಟು ಶಕ್ತಿಶಾಲಿ ಅಂತ ಅನ್ಸ್ಕೊಳ್ತಿದ್ದೆ ಅಂತ ಅವನ ಮನಸ್ಸು ಹಾತೋರಿಯೋಕ್ ಶುರು ಮಾಡತ್ತೆ. ಮತ್ತು ಆಗ್ಲೇ ನೋಡಿ, ಒಂದು ಪವಾಡ ನಡೆದೇ ಹೋಯ್ತು. ಅಂತಿಮ ಶಕ್ತಿಯನ್ನ ಹುಡುಕೋಕೆ ಹೊರಟಿದ್ದ ಆ ಕಲ್ಲುಕುಟಿಗ ಒಂದು ಮಾಂತ್ರಿಕ ಪ್ರಯಾಣವನ್ನೇ ಶುರು ಮಾಡ್ತಾನೆ. ಒಂದಾದ ಮೇಲೆ ಒಂದರಂತೆ ರೂಪಾಂತರ ಹೊಂದೋಕೆ ಶುರು ಮಾಡ್ತಾನೆ. ಮೊದಲಿಗೆ ಅವನು ಅಂದುಕೊಂಡಂತೆ ಒಬ್ಬ ವ್ಯಾಪಾರಿಯಾದ. ಆದ್ರೆ ಆಗ ಗೊತ್ತಾಯ್ತು, ವ್ಯಾಪಾರಿಗಳೆಲ್ಲ ರಾಜನಿಗೆ ತಲೆಬಾಗುತ್ತಾರೆ ಅಂತ. ಸರಿ, ಹಾಗಿದ್ರೆ ರಾಜನೇ ಶಕ್ತಿಶಾಲಿ ಅಂದುಕೊಂಡು ರಾಜನಾದ. ಆದ್ರೆ ರಾಜನಾದ ಮೇಲೂ ಸುಡು ಬಿಸಿಲಿನ ಸೂರ್ಯ ತನಗಿಂತಲೂ ಬಲಶಾಲಿ ಅಂತ ಅರಿವಾಯಿತು. ಕೊನೆಗೆ ಸೂರ್ಯನ ಆಗ್ಬಿಟ್ಟ. ಇನ್ನೇನು ತಾನೇ ಶ್ರೇಷ್ಠ ಅಂದುಕೊಳ್ಳುವಷ್ಟ್ರಲ್ಲಿ ಒಂದು ಸಣ್ಣ ಮೋಡ ಬಂದು ಅವನನ್ನೇ ಮುಚ್ಚಾಕಿಬಿಡ್ತು. ನೋಡಿ, ಅಧಿಕಾರದ ಹುಡುಕಾಟದಲ್ಲಿ ಅವನು ಮೇಲೆ ಮೇಲೆ ಹೋಗ್ತಾನೇ ಇದ್ದ. ಆದರೆ ಪ್ರತಿ ಹಂತದಲ್ಲೂ ತನಗಿಂತ ಬಲಿಷ್ಠವಾದದ್ದು ಇನ್ನೊಂದಿದೆ ಅನ್ನೋದು ಗೊತ್ತಾಗ್ತಾನೇ ಇತ್ತು. ಸರಿ, ಅವನ ರೂಪಾಂತರದ ಪಯಣ ಇಲ್ಲಿಗೆ ನಿಲ್ಲಲಿಲ್ಲ. ಮುಂದಿನ ಹಂತದಲ್ಲಿ ಇನ್ನೊಂದು ದೊಡ್ಡ ಸತ್ಯ ಅವನಿಗೆ ಗೊತ್ತಾಗುತ್ತೆ. ಅದೇನಂದ್ರೆ, ಪ್ರಕೃತಿಯಲ್ಲಿರೋ ಎಂಥ ದೊಡ್ಡ ಶಕ್ತಿಗೆ ಆಗ್ಲಿ ಅದಕ್ಕೂ ತನ್ನದೇ ಆದ ಮಿತಿಗಳಿವೆ ಅಂತ. ಹೌದು, ಅವನು ಮೋಡವಾದಾಗ ತಾನೇ ಎಲ್ಲಕ್ಕಿಂತ ಶಕ್ತಿಶಾಲಿ ಅಂತ ಅಂದ್ಕೊಂಡ. ದೊಡ್ಡ ಬಿರುಗಾಳಿ ಎಬ್ಬಿಸಿದ, ಜೋರಾಗಿ ಮಳೆ ಸುರಿಸಿದ. ಆದ್ರೆ ಎಷ್ಟೇ ಬಿರುಗಾಳಿ, ಎಷ್ಟೇ ಮಳೆ ಸುರಿಸಿದ್ರೂ ಒಂದು ದೊಡ್ಡ ಪರ್ವತ ಮಾತ್ರ ಸ್ವಲ್ಪನೂ ಅಲ್ಲುಗಾಡ್ಲಿಲ್ಲ. ಅದನ್ನ ನೋಡ್ದಾಗ ಅವನ ಗರ್ವವೆಲ್ಲ ಇಳಿದೋಯ್ತು. ಓಹ್, ಹಾಗಾದ್ರೆ ಈ ಪರ್ವತವೇ ನನಗಿಂತ ಬಲಿಷ್ಠ ಅಂತ ಅವನಿಗೆ ಅರ್ಥವಾಯ್ತು. ಕೊನೆಗೆ ಅವನ ಅನುಕೊಂಡಂತೆ ಆ ಬೃಹತ್ ಅಚಲ ಪರ್ವತವೇ ಆಗ್ಬಿಟ್ಟ. ಹೌದು, ಇದೇ ಅಂತಿಮ ಶಕ್ತಿ. ಇನ್ನು ನನ್ನನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ತಾನು ಅಜೇಯ ಅಂತ ಅಂದುಕೊಂಡ. ಇನ್ನೆಂದಿಗೂ ತನಗೆ ಸೋಲಿಲ್ಲ ಅಂತ ಭಾವಿಸಿದ. ಆದರೆ ನಿಜವಾಗ್ಲೂ ಅವನು ಅಜೇಯನಾ? ಇಲ್ಲ, ಅಲ್ಲೇ ಒಂದು ಅನಿರೀಕ್ಷಿತ ಘಟನೆ ನಡೆಯಿತು. ಹೀಗೆ ತಾನು ಅಜೇಯ ಅಂತ ಬೀಗ್ತಿರುವಾಗಲೇ ಒಂದಿನ ತನ್ನ ಪರ್ವತದ ಬುಡದಲ್ಲಿ ಏನೋ ಒಂದು ವಿಚಿತ್ರವಾದ ಅನುಭವ ಆಯಿತು. ಏನೋ ಒಂದು ಶಕ್ತಿ ತನ್ನನ್ನೇ ಸ್ವಲ್ಪ ಸ್ವಲ್ಪವಾಗಿ ಚೂರು ಮಾಡ್ತಿದೆ ಅಂತ ಅನಿಸ್ತು. ಆ ಕ್ಷಣದಲ್ಲಿ ಅವನಿಗೊಂದು ದೊಡ್ಡ ಸತ್ಯದ ಅರಿವಾಗೋಕೆ ಶುರುವಾಯಿತು. ಕುತೂಹಲದಿಂದ ಅವನು ಕೆಳಗೆ ನೋಡಿದಾಗ ಅವನಿಗೆ ಶಾಕ್. ಅಬ್ಬಾ, ಎಂಥ ಆಘಾತ! ತಾನು ಎದುರಿಸುತ್ತಿದ್ದ ದೊಡ್ಡ ಶಕ್ತಿ ಬೇರೆ ಯಾರೂ ಆಗಿರ್ಲಿಲ್ಲ. ಬದಲಿಗೆ ತಾನು ಮೊದಲು ಏನಾಗಿದ್ನೋ ಅದೇ ಒಬ್ಬ ಸಾಮಾನ್ಯ ಕಲ್ಲುಕುಟಿಗ ತನ್ನ ಕೈಯಲ್ಲಿದ್ದ ಸುತ್ತಿಗೆ ಉಳಿಯಿಂದ ಪರ್ವತವನ್ನೇ ಒಡೆಯುತ್ತಿದ್ದ. ಆ ಕ್ಷಣ, ಅದೇ ನೋಡಿ ಜ್ಞಾನೋದಯದ ಕ್ಷಣ. ಅವನಿಗೆ ಅರ್ಥವಾಯ್ತು, ನಿಜವಾದ ಶಕ್ತಿಯನ್ನೋದು ಎಲ್ಲೋ ಹೊರಗಡೆ ಹುಡುಕುವ ವಸ್ತು ಅಲ್ಲ, ಅದು ಮೊದಲಿನಿಂದಲೂ ತನ್ನಲ್ಲೇ ಇತ್ತು ಅಂತ. ಹಾಗಾದ್ರೆ ಈ ಅದ್ಭುತ ಕಥೆಯಿಂದ ನಾವು ಕಲಿಬೇಕಾದ ಪಾಠಗಳೇನೋ? ಇಲ್ಲಿ 3 ಮುಖ್ಯವಾದ ವಿಷಯಗಳಿವೆ. ಮೊದಲನೇ ಪಾಠ, ಹೋಲಿಕೆ ಮಾಡೋದನ್ನ ನಿಲ್ಲಿಸ್ಬೇಕು. ನೋಡಿ, ವ್ಯಾಪಾರಿಗೆ ರಾಜನ ಭಯ, ರಾಜನಿಗೆ ಸೂರ್ಯನ ಭಯ. ಹೀಗೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಮಿತಿಗಳಿರ್ತವೆ. ನಮ್ಮ ನಿಜವಾದ ಶಕ್ತಿ ಇರೋದು ನಾವಾಗಿ ಇರೋದ್ರಲ್ಲಿ. ಇನ್ನು ಎರಡನೇ ಪಾಠ, ನಿಜವಾದ ಶಕ್ತಿ ಅಂದ್ರೆ ಏನು ಅಂತ ಗುರ್ತಿಸೋದು. ಅದು ದೊಡ್ಡ ಅಧಿಕಾರದಲ್ಲೋ ಅಥವಾ ಸ್ಥಾನಮಾನದಲ್ಲೋ ಇಲ್ಲ. ಬದಲಿಗೆ ಒಂದು ದೊಡ್ಡ ಪರ್ವತವನ್ನೇ ಒಡೆದ್ಹಾಕ್ಬಲ್ಲ ಆ ಸಣ್ಣ ಉಳಿಯ ಹಾಗೆ ನಮ್ಮ ಕೌಶಲ್ಯ ಮತ್ತು ತಾಳ್ಮೆಯಲ್ಲೇ ಅಡಗಿದೆ. ಮತ್ತು ಕೊನೆಯದಾಗಿ 3ನೇ ಪಾಠ, ನಮ್ಮ ಮೇಲೆ ನಂಬಿಕೆ ಇರಬೇಕು. ಯಶಸ್ಸು ಶುರುವಾಗೋದೇ ನಮ್ಮ ಸಾಮರ್ಥ್ಯದ ಮೇಲೆ ನಮ್ಗಿರೋ ನಂಬಿಕೆಯಿಂದ. ಹಾಗಾಗಿ ಯಾವಾಗ್ಲೂ ನೆನ್ಪಿರ್ಲಿ, ನಿಜವಾದ ಶಕ್ತಿ ಅನ್ನೋದು ಬೇರೆಲ್ಲೂ ಇಲ್ಲ. ಅದು ನಮ್ಮ ಕೌಶಲ್ಯದಲ್ಲಿ ಮತ್ತು ನಮ್ಮ ತಾಳ್ಮೆಯಲ್ಲೇ ಇದೆ. ನಾವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಸ್ವಂತ ಶಕ್ತಿಯನ್ನ ಗುರ್ತಿಸೋದು ಮತ್ತು ಅದನ್ನ ಗೌರವಿಸೋದು.